ತತ್ಪುರುಷಾಯ ವಿದ್ಮಹಿ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಟಿವಿ ನೈನ್ ಡಿಜಿಟಲ್ ವಾಹಿನಿಯ ದಿನಭೋಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 28/1/2025 ಮಂಗಳವಾರ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪುಷ್ಯಮಾಸ ಹೇಮಂತ ಋತು ಕೃಷ್ಣ ಪಕ್ಷ ಚತುರ್ದಶಿ ಪೂರ್ವಾಷಾಢ ನಕ್ಷತ್ರ ವಜ್ರಯೋಗ ಭದ್ರಕರ್ಣ ಇರತಕ್ಕಂಥ ಈ ದಿನದ ರಾಹುಕಾಲ 3:26 4:53 ತನಕ ರಾಹುಕಾಲ ಇರುತ್ತೆ. ಹಾಗೆ ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ ಬೆಳಗಿನ ಜಾವ 11:06 12:31 ತನಕ ಸಂಕಲ್ಪ ಕಾಲ, ಶುಭ ಕಾಲ ಇರತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಮಂಗಳವಾರ ಸುಬ್ರಹ್ಮಣ್ಯನ ಲಹರಿಗಳಿರ್ತಕ್ಕಂಥದ್ದು, ಹನುಮನ ಲಹರಿಗಳಿರ್ತಕ್ಕಂಥ ದಿನ ಕೂಡ ಇಂದಾಗಿರುತ್ತೆ. ಇಂದು ಸೂಡಿ ಮಹಾಂತ ಸ್ವಾಮಿಗಳ ಪುಣ್ಯ ದಿನೋತ್ಸವ ನಡೀತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆ ಸುತ್ತೂರು ಶಿವರಾತ್ರೀಶ್ವರ ಸ್ವಾಮಿಗಳ ರಥೋತ್ಸವ ನಡೀತಕ್ಕಂಥ ಒಂದು ಪರ್ವ ಕಾಲ ಕೂಡ ಇದಾಗಿರುತ್ತೆ. ಲಾಲಾ ಲಜಪತರಾಯರ ಒಂದು ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳೋ ಜೊತೆಗೆ ವಿಶೇಷವಾಗಿ ಶುಕ್ರ ಗ್ರಹ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು 7:12 ಬೆಳಗಿನ ಜಾವ ಇಂದು ಶುಕ್ರ ಗ್ರಹ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದೆ, ರಾಹುವಿನೊಟ್ಟಿಗೆ ಪ್ರವೇಶ ಮಾಡ್ತಾ ಇದೆ. ಶುಕ್ರನು ಉಚ್ಚನಾಗಿರ್ತಕ್ಕಂಥ ಅಂದರೆ ಎಕ್ಸಾಲ್ಟ್ ಆಗಿರ್ತಕ್ಕಂಥ ಉಚ್ಚ ಶಕ್ತಿ ಇರ್ತಕ್ಕಂಥ ಒಂದು ಸ್ಥಾನ ಕೂಡ ಮೀನರಾಶಿಯಾಗಿರುತ್ತೆ. ಇಂದು ರವಿ ಮಕರ ರಾಶಿಯಲ್ಲಿ, ಚಂದ್ರ ಧನುಸು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಉತ್ತಮ ಸಾಮರಸ್ಯ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಯೋಗ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಮಾನಸಿಕ ಒಂದು ಒಳ್ಳೆಯ ಸದೃಢತೆ ಇರತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ನಿಪುಣತೆಯಿಂದ ಕಷ್ಟದಿಂದ ಕೆಲಸಗಳನ್ನು ಜಯಿಸ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಸಂಗಾತಿಯ ಬಲ ತುಂಬ ಚೆನ್ನಾಗಿರುತ್ತೆ, ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಮೇಲಧಿಕಾರಿಗಳ ಜೊತೆ ಒಳ್ಳೆ ಒಡಂಬಡಿಕೆ ಇರತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆ ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ, ಏನಾದರೂ ವಸ್ತು ಕೊಂಡ್ಕೊಂಬರ್ತಕ್ಕಂಥದ್ದು, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಇಂದು 3 ಆಗಿರುತ್ತೆ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನು ಕನಿಷ್ಠ 9 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಶುಕ್ರನು ಮೀನ ರಾಶಿಯಲ್ಲಿ ರಾಹುವಿನೊಟ್ಟಿಗೆ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವೃಷಭ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು, ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರತಕ್ಕಂಥದ್ದು, ವೈವಾಹಿಕ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಗಂಡ ಹೆಂಡತಿಯರ ಅನ್ಯೋನ್ಯತೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗುಟ್ಟನ್ನು ಮೇಂಟೈನ್ ಮಾಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಧನ ಯೋಗ ಇರುತ್ತೆ, ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಖಾಸಗಿ ನೌಕರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಹಳೆಯ ಕೆಲಸದಲ್ಲಿ ಹಳೆಯ ಕೆಲಸ ಏನೋ ಮಾಡಿಟ್ಟಿದ್ರೆ ಅದರ ಹಣ ಬರಬೇಕು, ಅದು ಬರ್ತಕ್ಕಂಥ ಯೋಗ. ಮಿತ್ರರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಸಹೋದರ ಜೊತೆ ಒಳ್ಳೆ ಚೆನ್ನಾಗಿರುತ್ತೆ, ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ವೃಷಭ ರಾಶಿಯ ಮಹಿಳೆಯರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇಂದು ಇರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 2 ಆಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆಯೇ ಇಂದು ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ. ಹಾಗೆಯೇ ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಬುಧ ಮಿಥುನ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ. ಇವತ್ತು ಕೆಲಸ ಕಾರ್ಯಗಳಲ್ಲಿ ಆಕಸ್ಮಿಕ ಧನಲಾಭ, ಆಕಸ್ಮಿಕ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ, ಭೂ ಮಾಲೀಕರಿಗೆ ಒಳ್ಳೆಯದಾಗ್ತಕ್ಕಂಥದ್ದು, ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ರಾಜಕಾರಣಿಗಳಿಗೆ ಸ್ಥಾನದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹೊಸ ಆಲೋಚನೆಗಳಿಗೆ ಮನ್ನಣೆ ಸಿಗುತ್ತೆ, ಹೊಸ ಒಪ್ಪಂದಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ, ಬಂಧು ವರ್ಗದಲ್ಲಿ ತುಂಬ ಚೆನ್ನಾಗಿರುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಹೊಸ ಜವಾಬ್ದಾರಿ ತಗೊಳ್ತೀರಾ, ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗೆ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. ನಿವೃತ್ತ ನೌಕರರಿಗೆ ತುಂಬಾ ಶುಭ ಆಗ್ತಕ್ಕಂಥ ಯೋಗ, ಪತ್ರಕರ್ತರಾಗ್ಬೋದು, ಶಿಕ್ಷಕರಾಗ್ಬೋದು, ವಿದ್ಯಾಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮನೆಯ ಆಸ್ತಿಯ ಕಲಹ ಕೂಡ ಇತ್ಯರ್ಥ ಆಗ್ತಕ್ಕಂಥ ದಿನ ಸಹ ಇದಾಗಿರುತ್ತೆ. ಇಂದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 5 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇಂದು ಗೋಧಿಯ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಗರುಡಧ್ವಜಾಯ ನಮಃ, ಓಂ ಗರುಡಧ್ವಜಾಯ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ. ಹಾಗೆಯೇ ಈ ರಾಶಿಯವರಿಗೆ 5 ಅದೃಷ್ಟ ಸಂಖ್ಯೆಗಳಾಗಿರುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಕರ್ಕಾಟಕ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ ಇರತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಮಾನಸಿಕವಾಗಿ ಸ್ವಲ್ಪ ಬೆಳಗಿನ ಜಾವ ಯಾತನೆ ಆಗ್ತಕ್ಕಂಥದ್ದು, ಏನೋ ಹಿಂಗಾಯ್ತಲ್ವ ಅಂತಕ್ಕಂಥ ಹಳೆಯ ಆಲೋಚನೆಗಳನ್ನು ಬದಿಗೊತ್ತು
ಹೊಸ ಆಲೋಚನೆಗಳ ಕಡೆ ಹೆಚ್ಚು ಗಮನ ಕೊಟ್ಟಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಹಳೆ ಉದ್ಯೋಗದ ಕಡೆ ಗಮನ ಹೋಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಗಣ್ಯರ ಸಂಪರ್ಕ ಮಾಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಅಣ್ಣ ತಮ್ಮಂದ್ರ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ ಸಹ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಾ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಅರಿಯರ್ಸ್ ಏನಾದರೂ ಬ್ಯಾಲೆನ್ಸ್ ಬರಬೇಕಾಗಿರ್ತಕ್ಕಂಥ ಅದು ಸಹ ಬರೋ ಯೋಗ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ಸ್ವಲ್ಪ ತಾಳ್ಮೆ ಇರಲಿ, ನೆಮ್ಮದಿ ಇರಲಿ, ಒಳ್ಳೆಯ ಮಾತಾಡಿ, ಸಹನೆಯಿಂದ ಮಾತಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಬಿಳಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಇಂದು ಓಂ ನಿರಂಜನಾಯ ನಮಃ, ಓಂ ನಿರಂಜನಾಯ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿ ಈ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಸಂತಸ ಇರತಕ್ಕಂಥದ್ದು, ತುಂಬ ಒಳ್ಳೆಯ ಆರೋಗ್ಯ ಇರತಕ್ಕಂಥ ದಿನ ಸಹ ಸಿಂಹರಾಶಿಯವರಿಗಿರುತ್ತೆ. ಧನ ಯೋಗ ಅಂತ ಹೇಳುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಗೊಂದಲಗಳು ನಿವಾರಣೆಯಾಗುತ್ತೆ. ಉನ್ನತ ಹುದ್ದೆಗಾಗಿ ಪ್ರಯತ್ನ ಪಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ವ್ಯವಹಾರದಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥ ಯೋಗ ಸಹ ಸಿಂಹರಾಶಿಯವರಿಗಿರುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಇರ್ತಕ್ಕಂಥ ಯೋಗ, ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಒಂದು ದಿನ ಸಹ ಸಿಂಹರಾಶಿಯವರಿಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ಹಾಗೆ ಕೋರ್ಟು ಕಾನೂನು ವಿಷಯಗಳಲ್ಲಿ ಮಹಿಳೆಯರ ಪರವಾಗಿ ಇವತ್ತಿನ ದಿವಸ ಶುಭ ವಾತಾವರಣ ಇರತಕ್ಕಂಥ ದಿನ ಸಹ ಸಿಂಹರಾಶಿಯವರಿಗಾಗಿರುತ್ತೆ. ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಇಂದು ಓಂ ಕಂಸಾರಿಯೇ ನಮಃ, ಓಂ ಕಂಸಾರಿಯೇ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 1 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಇಂದು 5 ಗ್ರಹಗಳ ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಸ್ವಪ್ರಯತ್ನದಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಯಾರನ್ನೋ ನಂಬಿ ಮೋಸ ಹೋಗೋಕೆ ಹೋಗಬೇಡಿ. ಹೂಡಿಕೆಯಿಂದ ನಷ್ಟ ಆಗ್ತಕ್ಕಂಥ ಸಾಧ್ಯತೆ. ಆದರೆ ಆಭರಣ ಯೋಗ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಭಾವನೆಗಳಿಂದ ಇವತ್ತು ಅದೃಷ್ಟ ಕೂಡಿ ಬರ್ತಕ್ಕಂಥದ್ದು, ನಾನಾ ವಿಧವಾದ ಅವಕಾಶಗಳು ಬರುತ್ತೆ. ಭೂ ವ್ಯಾಪಾರದಿಂದ ಒಳ್ಳೆಯದಾಗುತ್ತೆ. ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥ ದಿನ ಸಹ ಕನ್ಯಾ ರಾಶಿಯವರೆಗಾಗಿರುತ್ತೆ. ಇಂದು ವಕೀಲರಿರ್ಬೋದು, ಚಾರ್ಟೆಡ್ ಅಕೌಂಟೆಂಟ್ಸ್ ಇರ್ಬೋದು, ಲೆಕ್ಚರರ್ಸ್ ಇರ್ಬೋದು, ಶಿಕ್ಷಕರಿರ್ಬೋದು, ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಬಹುನಿರೀಕ್ಷಿತ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥ ಒಂದು ದಿನ ಸಹ ಕನ್ಯಾ ರಾಶಿಯವರಿಗಿರುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ, ಸ್ವಲ್ಪ ಧೈರ್ಯದಿಂದ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. 3 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆಯೇ ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಓಂ ಶರವಣ ಭವ, ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಈ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲಸದಲ್ಲಿ ಸ್ವಲ್ಪ ಬೆಳಗ್ಗೆ ಟೆನ್ಷನ್ ಆದರೂ ಕೂಡ ಸಂಧ್ಯಾಕಾಲಕ್ಕೆ ಒತ್ತಡಗಳಿಂದ ಮುಕ್ತರಾಗ್ತೀರಾ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಗೊಂದಲಗಳಿಂದ ಮುಕ್ತರಾಗ್ತೀರಾ. ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಸಂಕುಚಿತ ಭಾವನೆಯನ್ನು ಹೊರಗಡೆ ಇಟ್ಬಿಡಿ. ಸ್ವಲ್ಪ ಮುಕ್ತವಾಗಿ ಮಾತಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ. ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು. ಸಾಮರ್ಥ್ಯದಲ್ಲಿ ಇವತ್ತು ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಹೆಚ್ಚು ಗಮನ ಕೊಟ್ಟು ಬಂದಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಇಂದು ಓಂ ಪಾಪಜ್ಞಾಯ ನಮಃ, ಓಂ ಪಾಪಜ್ಞಾಯ ನಮಃ ಈ ಮಂತ್ರವನ್ನು ಕನಿಷ್ಠ 9 ಬಾರಿ ಜಪ ಮಾಡ್ಕೊಳ್ಳಿ. ಹಾಗೆ ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ಈ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥ ಯೋಗ, ಆಕಸ್ಮಿಕ ಪ್ರಯಾಣ ಯೋಗ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಆಮಿಷದಿಂದ ಬೇರೆ ಯಾರೋ ಬಂದು ತಮಗೇನೋ ಆಸೆ ಆಕಾಂಕ್ಷೆಗಳನ್ನು ತೋರಿಸ್ತಾರೆ, ಅದಕ್ಕೆ ಹೆಚ್ಚು ಒತ್ತು ಕೊಡದೆ ತಮಗೆ ಇಷ್ಟ ಬಂದ ಹಾಗೆ ಸ್ವಪ್ರಯತ್ನದಿಂದ ಕೆಲಸ ಕಾರ್ಯಗಳ ಜಯ ಆಗ್ತಕ್ಕಂಥದ್ದು. ಪೂರ್ವಾಪರ ಇಲ್ಲದೆ ಯಾವುದರ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ಕೊಡೋಕ್ಕೆ ಹೋಗಬೇಡಿ. ಅವಶ್ಯಕತೆಗೆ ತಕ್ಕಂಗೆ ನಡ್ಕೊಳ್ಳಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ ಮಾಡಿಕೊಂಡ್ರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಗಂಡ ಹೆಂಡತಿಯರಲ್ಲಿ ತುಂಬ ಅನ್ಯೋನ್ಯತೆ ಇರತಕ್ಕಂಥ ದಿನ ಸಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ಅಥವಾ ಉದ್ಯೋಗದ ಬಗ್ಗೆ ಒಂದು ಭರವಸೆ ಸಿಗ್ತಕ್ಕಂಥ ದಿನ ಸಹ ವೃಶ್ಚಿಕ ರಾಶಿಯವರಿಗಾಗಿರುತ್ತೆ. ಈ ದಿನ ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆಯೇ ಓಂ ಹಯಗ್ರೀವಾಯ ನಮಃ,
ಓಂ ಹಯಗ್ರೀವಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶಿಯಾಧಿಪತಿ ಆಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಒತ್ತಡಗಳಿಂದ ಮುಕ್ತರಾಗ್ತೀರಾ. ಆರ್ಥಿಕವಾಗಿ ಆಲೋಚನೆಗಳು ಚೆನ್ನಾಗಿರುತ್ತೆ. ಯಾವಾಗಲೂ ಅಷ್ಟೇ, ಯಾವಾಗಲೂ ನಾವು ಪ್ರಯತ್ನ ಪಟ್ಟಾಗ ಅದಕ್ಕೆ ತಕ್ಕ ಫಲವನ್ನು ಭಗವಂತ ಕೂಡ ಕೊಡ್ತಾನೆ. ಹಾಗಾಗಿ ಆಲೋಚನೆಗಳು ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಧನಾತ್ಮಕ ಬೆಳವಣಿಗೆಗಳಾಗ್ತಕ್ಕಂಥದ್ದು, ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಭೂಮಿ ಯೋಗ, ಮನೆ ತಗೊಳ್ತಕ್ಕಂಥ ಯೋಗ, ಸೈಟ್ ತಗೊಳ್ಳೋ ಯೋಗ, ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ. ವಾಹನದಲ್ಲಿ ಸ್ವಲ್ಪ ಹುಷಾರಾಗಿರಿ. ಸಣ್ಣ ಪುಟ್ಟ ಆಹಾರದ ಸಮಸ್ಯೆ ಕೂಡ ಬರ್ತಕ್ಕಂಥ ಸಾಧ್ಯತೆ ಧನುಸು ರಾಶಿಯವರಿಗಿರುತ್ತೆ. ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಾಗೆಯೇ ಇಂದು ಓಂ ಶಿವಸ್ವಾಮಿನೇ ನಮಃ, ಓಂ ಶಿವಸ್ವಾಮಿನೇ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ. ಈ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಆರ್ಥಿಕವಾಗಿ ಸ್ವಲ್ಪ ಬರಬೇಕಾಗಿರ್ತಕ್ಕಂಥದ್ದು ಪೋಸ್ಟ್ಪೋನ್ ಆಗ್ತಕ್ಕಂಥ ಯೋಗ, ಸಮಸ್ಯೆಗೆ ತಕ್ಕ ಪರಿಹಾರ ಸಿಗ್ತಕ್ಕಂಥ ಯೋಗ, ಮಕ್ಕಳಿಂದ ಶುಭ ಆಗುತ್ತೆ. ಹೆಣ್ಣು ಮಕ್ಕಳ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಿರಿಯ ಅಧಿಕಾರಿಗಳ ಸಹಾಯ ತುಂಬ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಉದ್ದಿಮೆದಾರರಿಗೆ ಸ್ವಲ್ಪ ಯಂತ್ರಗಳ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಅದೇ ರೀತಿ ವಾಹನ ಯೋಗ ತುಂಬ ಚೆನ್ನಾಗಿದೆ. ಆರೋಗ್ಯ ಸಮಸ್ಯೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಿಸಿರ್ಬೋದು, ಸಣ್ಣ ಪುಟ್ಟ ಹಳೆಯ ಕಾಯಿಲೆಗಳಿರ್ಬೋದು, ಜಾಗೃತಿಯಾಗಿರಿ. ಸ್ನೇಹಿತರ ಜೊತೆ ಹುಷಾರಾಗಿರಿ. ಒಂದು ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡ್ಕೊಂಡೋಗಿ. ಅಣ್ಣ ತಮ್ಮಂದರಿಂದ ಶುಭ ಆಗ್ತಕ್ಕಂಥ ದಿನ ಸಹ ಮಕರ ರಾಶಿಯವರಿಗೆ ಇರುತ್ತೆ. ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ಅಗ್ನಿಜನ್ಮನೇ ನಮಃ, ಓಂ ಅಗ್ನಿಜನ್ಮನೇ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿದೆ. ತುಂಬಾ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಅವಕಾಶ ಬಂದಾಗ ಉಪಯೋಗಿಸ್ಕೋಬೇಕು. ಇವತ್ತಿನ ಸಹ ಭಾಳಷ್ಟು ಅವಕಾಶಗಳು ಬರುತ್ತೆ. ಕೆಲಸ ಕಾರ್ಯಗಳು ಜಯ ಆಗುತ್ತೆ. ತಮ್ಮ ಮೇಲಧಿಕಾರಿಗಳಿರ್ಬೋದು, ತಮ್ಮ ಎಲ್ಲೋ ಒಂದು ಕಡೆ ತಮ್ಮಲ್ಲಿರ್ತಕ್ಕಂಥ ಒಂದು ನಾಯಕರಿರ್ಬೋದು, ಅಥವಾ ತಮ್ಮಿಗಿಂತ ಹಿರಿಯರಿರ್ಬೋದು, ಇವರ ಅನುಗ್ರಹ ಇವತ್ತು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನಿಮ್ಮ ಮಾಲೀಕನ ಅನುಗ್ರಹ ಕೂಡ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಆರೋಗ್ಯದಲ್ಲಿ ಚೆನ್ನಾಗಿದೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ಸಜ್ಜನರ ಸಹವಾಸ ಅಂತ ಹೇಳುತ್ತೆ ಕುಂಭರಾಶಿಯವರಿಗೆ. ಒಳ್ಳೆಯ ಜನರ ಸಹವಾಸ ಇವತ್ತು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಪ್ರಯಾಣ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕು. ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ. ಬಿಲ್ಡರ್ಸ್ಗೆ ಒಳ್ಳೆಯದಾಗುತ್ತೆ. ಕಬ್ಬಿಣ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಹಾರ್ಡ್ವೇರ್ ಸ್ಟೋರ್ಸ್ ಅವ್ರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಟ್ರಾವೆಲಿಂಗ್ ವ್ಯಾಪಾರ ಮಾಡೋರಿಗೆ, ಟ್ರಾವೆಲ್ ಬಿಸ್ನೆಸ್ ಮಾಡೋರಿಗೆ ತುಂಬಾ ಒಳ್ಳೆಯದಾಗುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 8 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹಾಗೆ ಬೂದು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇಂದು ಓಂ ಕುಮಾರಸ್ವಾಮಿನೇ ನಮಃ, ಓಂ ಕುಮಾರಸ್ವಾಮಿನೇ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮೀನರಾಶಿ, ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತೀರಾ, ಕೆಲಸ ಬಿಡೋಕ್ಕೂ ರೆಡಿ ಇದ್ದೀರಾ, ಬೇರೆ ಕಡೆ ಗಮನ ಕೊಡ್ತಾ ಇದ್ದೀರಾ, ಮನೆ ಕಟ್ಕೊಳ್ಳೋ ಯೋಗ, ಅಥವಾ ಎಲ್ಲೋ ಒಂದು ಕಡೆ ತುಂಬ ಹಣ ಬರಬೇಕು ಅಂತ ಕಾಯ್ತಾ ಇದ್ದೀರಾ, ಅದರ ಒಂದು 50% ರಿಸಲ್ಟ್ ಇವತ್ತು ಬರ್ತಕ್ಕಂಥ ಯೋಗ. ಹಾಗೆ ಈ ಒಂದು ದವಸ ಧಾನ್ಯಗಳನ್ನು ಮಾರ್ತಕ್ಕಂಥವ್ರಿಗೆ, ಈಗ ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಗೋಧಿ ಇರ್ಬೋದು, ಇಂಥವ್ರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆಪಾದನೆಗಳಿಂದ ಮುಕ್ತರಾಗ್ತೀರಾ, ಒತ್ತಡಗಳಿಂದ ಮುಕ್ತರಾಗ್ತೀರಾ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥ ಯೋಗ, ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರುತ್ತೆ. ಸ್ವಲ್ಪ ಮೌನಂ ಕಲಹಂ ನಾಸ್ತಿ. ಕೂಲಂಕುಷವಾಗಿ ಯೋಚನೆ ಮಾಡ್ಕೊಂಡೋಗಿ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಮೀನರಾಶಿಯವರಿಗಿರುತ್ತೆ. ಧರ್ಮಚಿಂತಕರಿಗೆ ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಸ್ವಲ್ಪ ಅಪವಾದಗಳು, ಅಪಮಾನಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬ್ಯಾಕ್ ಪೈನ್, ಆರೋಗ್ಯದ ವಿಷಯದಲ್ಲಿ ಬ್ಯಾಕ್ ಪೈನ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ರಾಶಿಯವರಿಗೆ ಇಂದು ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ಓಂ ಕಪೀಶ್ವರಾಯ ನಮಃ, ಓಂ ಕಪೀಶ್ವರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ. ಅದು ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.